Praise the Lord. Greetings to you all in the name of our Lord and Savior Jesus Christ. Today's Bible verse, Psalms 32 verse 2. Happy is a man whom the Lord does not accuse of doing wrong and who is free from all deceit. ಕೀರ್ತನೆಗಳು 32:2 ವಚನ. ಯೆಹೋವನು ಯಾವನ ಲೆಕ್ಕಕ್ಕೆ ಅಪರಾಧವನ್ನು ಎಣಿಸುವುದಿಲ್ಲವೋ, ಯಾವನ ಹೃದಯದಲ್ಲಿ ಕಪಟವಿರುವುದಿಲ್ಲವೋ ಅವನು ಧನ್ಯನು. ಇವತ್ತು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಕೀರ್ತನೆಗಾರನಾದಂಥ ದಾವೀದನು ಈ ಪದ್ಯವನ್ನು ಬರೆಯುತ್ತಾ ಇದ್ದಾನೆ. ಅವನು ಇಲ್ಲಿ ಹೇಳ್ತಾ ಇದ್ದಾನೆ ಧನ್ಯನು ಎಂಬುದಾಗಿ. ಯಾರು ಧನ್ಯರು ಎಂದರೆ ಯಾರ ಹೃದಯದಲ್ಲಿ ಕಪಟವಿರುವುದಿಲ್ಲವೋ ಅವನು ಧನ್ಯನು ಎಂಬುದಾಗಿ. ಮತ್ತು ಯೆಹೋವ ದೇವರು ಯಾವನ ಲೆಕ್ಕಕ್ಕೆ ಅಪರಾಧವನ್ನು ಎಣಿಸುವುದಿಲ್ಲವೋ, ಅಂದರೆ ಅವನ ಪಾಪವನ್ನು ಕ್ಷಮಿಸಿ ಬಿಡ್ತಾನೋ ಅಂಥವನು ಧನ್ಯನು ಎನ್ನುವುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ಇವತ್ತು ನಮಗೆ ದೇವರು ಎಚ್ಚರಿಸ್ತಾ ಇದ್ದಾರೆ ಪ್ರಿಯರೇ. ಹೌದು, ಕಪಟವಿಲ್ಲದ ಹೃದಯ ಅಂದರೆ ಶುದ್ಧವಾದ ಹೃದಯ, ನಿರ್ಮಲ ಮನಸ್ಸು ನಮ್ಮದಾಗಿರಬೇಕೆಂಬುದಾಗಿ ದೇವರು ಬಯಸುತ್ತಾರೆ. ಮನುಷ್ಯನೊಳಗಿಂದ ಹೊರಬರುವಂಥದ್ದೇ ಅವನನ್ನು ಹೊಳೆ ಮಾಡುವಂಥದ್ದಾಗಿದೆ. ಅವನ ಹೃದಯದಲ್ಲಿ ಕಪಟವಿರುವುದಾದರೆ, ಅವನ ಹೃದಯದಲ್ಲಿ ಕೋಪ, ಮದ, ಮತ್ಸರ, ಸಿಟ್ಟು, ಹೊಟ್ಟೆ ಕಿಚ್ಚು ಇಂಥ ಒಂದು ದುಸ್ವಭಾವಗಳಿರುವುದಾದರೆ ಅವನು ಕಪಟವಿಲ್ಲದ ಮನುಷ್ಯನಲ್ಲ, ಅವನು ಒಬ್ಬ ಕಪಟಿಯಾಗಿದ್ದಾನೆ. ಇಂಥವರನ್ನು ದೇವರು ಆಶೀರ್ವದಿಸುವುದಿಲ್ಲ. ಯಾರು ಶುದ್ಧ ಹೃದಯವುಳ್ಳವರಾಗಿರ್ತಾರೋ, ಯಾರು ಒಳ್ಳೆಯ ಜೀವನವನ್ನು ಜೀವಿಸ್ತಾ ಇರ್ತಾರೋ, ನಿರ್ಮಲವಾದ ಮನಸ್ಸಿನಿಂದ ಜೀವಿಸ್ತಾರೋ ಅಂಥವರನ್ನು ದೇವರು ಆಶೀರ್ವದಿಸುತ್ತಾರೆ ಪ್ರಿಯರೇ. ಮತ್ತಾಯ 5:8 ಕೂಡ ನಾವು ನೋಡ್ತೇವೆ, ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು ಎಂಬುದಾಗಿ. ಹೌದು, ಯಾರ ಹೃದಯ ಶುದ್ಧ ಹೃದಯವಾಗಿರ್ತದೋ ಅಂಥವರು ದೇವರನ್ನು ನೋಡುವರು ಎನ್ನುವಂಥ ವಾಕ್ಯವನ್ನು ಇಲ್ಲಿ ಯೇಸು ಸ್ವಾಮಿ ಪ್ರಸಂಗದಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲಿ ಅನೇಕ ವ್ಯಕ್ತಿಗಳ ಕುರಿತು ಇವರು ಧನ್ಯರು ಎಂಬುದಾಗಿ ತಿಳಿಸಲ್ಪಟ್ಟಿದೆ. ಅಂದರೆ ವಿಶೇಷವಾಗಿ ಇವತ್ತು ನಾವು ನೋಡೋಣ, ಯಾರಲ್ಲಿ ಕಪಟವಿರುವುದಿಲ್ಲವೋ ಅವನು ಧನ್ಯನು ಎಂಬುದಾಗಿ. ಯೇಸು ಸ್ವಾಮಿ ಈ ಲೋಕದಲ್ಲಿ ಜೀವಿಸುತ್ತಿರುವಾಗ ತನ್ನ ಹತ್ತಿರ ಬರುತ್ತಾ ಇರುವಂತಹ ನತನಯೇಲನನ್ನು ನೋಡಿ, ಇವನು ನಿಜವಾದ ಇಸ್ರಾಯೇಲನು, ಇವನಲ್ಲಿ ಕಪಟವಿಲ್ಲ ಎಂಬುದಾಗಿ ಅವನ ಕುರಿತು ಹೇಳುತ್ತಾರೆ ಪ್ರಿಯರೇ. ಹೌದು, ಮನುಷ್ಯರು ಹೊರಗಿನ ತೋರಿಕೆಯನ್ನು ನೋಡುತ್ತಾರೆ, ಆದರೆ ದೇವರು ಒಳಗಿನ ಹೃದಯವನ್ನು ನೋಡುವಂಥವರಾಗಿದ್ದಾರೆ. ಅನೇಕರು ಹೊರಗಿನ ವೇಷವನ್ನು ಹಾಕಿಕೊಳ್ಳುತ್ತಾರೆ, ಹೊರಗಿನ ತೋರಿಕೆಗೆ ಒಳ್ಳೆಯವರಾಗಿ ವರ್ತಿಸುತ್ತಾರೆ, ಆದರೆ ಅವರ ಹೃದಯದಲ್ಲಿ ಕಪಟವಿರುತ್ತದೆ. ನಮ್ಮ ದೇವರಾದರೂ ಹೃದಯವನ್ನು ನೋಡುವಾತನಾಗಿದ್ದಾನೆ. ಇಲ್ಲಿ ಆತನ ಹತ್ತಿರ ಬರುತ್ತಾ ಇರುವಂತಹ ಈ ನತಾನಯೇಲನನ್ನು ಕಂಡು ದೇವರು ಇವನಲ್ಲಿ ಕಪಟವಿಲ್ಲ ಎಂಬುದಾಗಿ ಸಾಕ್ಷಿ ನುಡಿಯುತ್ತಾರೆ ಪ್ರಿಯರೇ. ಈ ನತಾನಯೇಲನನ್ನು ಫಿಲಿಪ್ಪನು ಕರೆಯುತ್ತಾನೆ. ಧರ್ಮಶಾಸ್ತ್ರದಲ್ಲಿ ಯಾರ ವಿಷಯವಾಗಿ ಬರೆದಿದೆಯೋ ಮತ್ತು ಪ್ರವಾದಿಗಳು ಯಾರ ಕುರಿತು ಬರೆದಿದ್ದಾರೋ ಆತನು ನಮಗೆ ಸಿಕ್ಕಿದನು ಎಂಬುದಾಗಿ ಅವನು ಹೇಳುತ್ತಾನೆ. ಆತನು ಯೋಸೇಫನ ಮಗನಾಗಿದ್ದಾನೆ, ಆತನು ನಜರೇತಿನ ಯೇಸುವಾಗಿದ್ದಾನೆ ಎಂಬುದಾಗಿ ಅವನು ಹೇಳಿದಾಗ ನತಾನಯೇಲನು ಏನನ್ನುತ್ತಾನೆಂದರೆ, ನಜರೇತಿನಿಂದ ಒಳ್ಳೆಯದೇನಾದರೂ ಬರುವುದುಂಟೆ ಎಂಬುದಾಗಿ. ಹೌದು, ನಮ್ಮ ಯೇಸು ಸ್ವಾಮಿಗೆ ನಜರಾಯನು ಎಂಬ ಹೆಸರಿತ್ತು, ನಜರೇತಿನಿಂದ ಬಂದ ಆತನಾಗಿದ್ದನು. ಆದುದರಿಂದ ಇಲ್ಲಿ ಫಿಲಿಪ್ಪನು ಹೇಳ್ತಾನೆ, ಆತನು ನಜರೇತಿನ ಯೇಸು ಎಂಬುದಾಗಿ. ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ನಮ್ಮ ಯೇಸು ಸ್ವಾಮಿ ಬಾಲಕನಾಗಿರುವಾಗ ಕರ್ತನ ದೂತನು ಯೋಸೇಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ನೀನು ಇಲ್ಲಿರಬೇಡ, ಆತನು ಜನಿಸಿದ್ದು ಬೆತ್ಲೆಹೇಮಿನಲ್ಲಿ, ಆಗ ನೀನು ಇಲ್ಲಿ ಇರಬೇಡ, ನೀನು ಎದ್ದು ಐಗುಪ್ತ ದೇಶಕ್ಕೆ ಹೋಗು, ಈ ಕೂಸನ್ನು ಕೊಲ್ಲಬೇಕೆಂದು ಹೆರೋದನ ಆಲೋಚನೆ ಮಾಡ್ತಾ ಇದ್ದಾನೆ ಎಂಬುದಾಗಿ ದೂತನ ಹೇಳುತ್ತಾನೆ. ಆ ಒಂದು ಸಂದರ್ಭದಲ್ಲಿ ಯೇಸು ಸ್ವಾಮಿಯನ್ನು ಕರೆದುಕೊಂಡು ಯೋಸೇಫನು ಮತ್ತು ಮರಿಯಳು ಐಗುಪ್ತ ದೇಶಕ್ಕೆ ಹೋಗಿ ವಾಸ ಮಾಡುತ್ತಾರೆ. ಅನೇಕ ವರ್ಷಗಳ ನಂತರ ಮತ್ತೆ ಕರ್ತನ ದೂತನು ಕಾಣಿಸಿಕೊಂಡು, ನೀನು ಕೂಸನ್ನು ಅದರ ತಾಯಿಯನ್ನು ಕರ್ಕೊಂಡು ಇಸ್ರಾಯೇಲ್ ದೇಶಕ್ಕೆ ಹೋಗು ಎಂಬುದಾಗಿ ಹೇಳುತ್ತಾರೆ. ಆಗ ಅವನು ತಿರುಗಿ ಇಸ್ರಾಯೇಲ್ ದೇಶಕ್ಕೆ ಬಂದಾಗ ಹೆರೋದನ ಮಗನಾದ ಅರ್ಕೆಲಾಯನು ತನ್ನ ತಂದೆಗೆ ಬದಲಾಗಿ ರಾಜ್ಯವನ್ನು ಆಳ್ತಾ ಇದ್ದಾನೆ ಎಂಬುದಾಗಿ ಕೇಳಿಸಿಕೊಂಡು ಭಯಪಟ್ಟವನಾಗಿ ಅಲ್ಲಿಗೆ ಹೋಗದೆ ಗಲಿಲಾಯ ಸೀಮೆಗೆ ಬಂದು ನಜರೇತ್ ಎಂಬ ಊರಿನಲ್ಲಿ ಮನೆ ಮಾಡಿಕೊಂಡು ಇದ್ದನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ ಪ್ರಿಯರೇ. ಆದ್ದರಿಂದಲೇ ನಮ್ಮ ಯೇಸು ಸ್ವಾಮಿಗೆ ನಜರೇತಿನ ಯೇಸು ಎಂಬುದಾಗಿ ಹೆಸರು ಬಂದಿದೆ. ಇಲ್ಲಿ ಯೇಸು ಸ್ವಾಮಿ
ಕಪಟವಿಲ್ಲದ ಮನುಷ್ಯನು ಎಂಬುದಾಗಿ ನತಾನಿಯೇಲನನ್ನು ಕುರಿತು ಸಾಕ್ಷಿ ನುಡಿದ ಹಾಗೆ ಇವತ್ತು ನಿನ್ನನ್ನು ಕುರಿತು ದೇವರು ಸಾಕ್ಷಿ ನುಡಿಯಬಹುದಾ? ನಮ್ಮ ಹೃದಯ ನಿರ್ಮಲವಾಗಿದೆಯಾ? ನಮ್ಮ ಹೃದಯದಲ್ಲಿ ನಾವು ಏನನ್ನು ತುಂಬಿಸಿಕೊಂಡಿದ್ದೇವೆ? ಇವತ್ತು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ. ನಮ್ಮ ಯೇಸು ಸ್ವಾಮಿ ನಮ್ಮನ್ನು ಕಂಡಾಗ ಈಕೆಯು ಕಪಟವಿಲ್ಲದವಳು ಎಂಬುದಾಗಿ ನಮ್ಮ ಕುರಿತು ಹೇಳಬಹುದಾ? ಆದ್ದರಿಂದ ಇಂದೇ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮ ಹೃದಯದಲ್ಲಿ ಯಾವ ಕೆಟ್ಟತನಕ್ಕೂ ಸ್ಥಳ ಕೊಡದೆ ಯೇಸು ಕ್ರಿಸ್ತನನ್ನು ನಮ್ಮ ಹೃದಯದಲ್ಲಿ ಸ್ವೀಕರಿಸಿಕೊಳ್ಳೋಣ. ನಿರ್ಮಲ ಚಿತ್ತರಾಗಿ ಜೀವಿಸೋಣ. ಆಗ ಅಂಥವರನ್ನು ದೇವರು ಆಶೀರ್ವದಿಸುತ್ತಾರೆ. ನಾವು ಕೂಡ ದೇವರ ಆಶೀರ್ವಾದಕ್ಕೆ ಪಾತ್ರರಾಗಬೇಕಾದರೆ ಕಪಟವಿಲ್ಲದ ಜೀವನ ಜೀವಿಸಬೇಕಾದದ್ದು ಅವಶ್ಯವಾಗಿದೆ ಪ್ರಿಯರೇ. ಇಂದಿನಿಂದಲೇ ಕಪಟವಿಲ್ಲದವರಾಗಿ ಜೀವಿಸೋಣ. ಧನ್ಯತೆ ಜೀವಿತವನ್ನು ಪಡೆದುಕೊಳ್ಳೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಜರೇತಿನ ಯೇಸುವಾದ ನಮ್ಮ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರ ಉಂಟಾಗಲಿಪ್ಪ. ನಮಗಾಗಿ ಧರೆಗೆ ಇಳಿದು ಬಂದಂಥ ಯೇಸುವೆ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ನಿನ್ನ ಬಳಿಗೆ ಬರುತ್ತಿರುವಂತಹ ನತಾನಿಯೇಲನನ್ನು ಕಂಡು ಇವನು ನಿಜವಾದ ಇಸ್ರಾಯೇಲನು, ಇವನಲ್ಲಿ ಕಪಟವಿಲ್ಲ ಎಂಬುದಾಗಿ ಹೇಳಿದಂಥ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿಪ್ಪ. ಕೀರ್ತನೆಗಾರನು ಬರೆದಂತೆ ಯಾವನ ಹೃದಯದಲ್ಲಿ ಕಪಟವಿರುವುದಿಲ್ಲವೋ ಅವನು ಧನ್ಯನು ಎಂಬುದಾಗಿ, ಅಂದರೆ ಅಂಥವನನ್ನು ದೇವರು ಆಶೀರ್ವದಿಸುತ್ತಾರೆ ಎನ್ನುವಂತಹ ವಾಕ್ಯವನ್ನು ಇವತ್ತು ನೀವು ನಮಗೆ ಕಲಿಸಿಕೊಟ್ಟಿದ್ದೀರಿ ದೇವ. ಆದುದರಿಂದ ನಿಮ್ಮನ್ನು ಕೊಂಡಾಡುತ್ತೇವೆ ಕರ್ತನೆ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡು ಕರ್ತನೆ. ಈ ವಾಕ್ಯದ ಮೂಲಕವಾಗಿ ನೀನಿವತ್ತು ನಮಗೆ ಮಾತನಾಡಿದ್ದಕ್ಕಾಗಿ ನಿಮ್ಮನ್ನು ಕೊಂಡಾಡುತ್ತೇವೆ ಕರ್ತನೆ. ಹೌದು ದೇವ, ನಮ್ಮ ಹೃದಯದಲ್ಲಿರತಕ್ಕಂಥ ಎಲ್ಲ ಕೆಟ್ಟತನವನ್ನು ಹೋಗಲಾಡಿಸುತ್ತೇವೆ. ನಮ್ಮ ಹೃದಯವನ್ನು ನಿರ್ಮಲಗೊಳಿಸು ಕರ್ತನೆ. ನಮ್ಮ ಹೃದಯದಲ್ಲಿ ನೀವು ಬಂದು ವಾಸಿಸಿರಿ ಸ್ವಾಮಿ. ನಾವು ಉತ್ತಮ ವ್ಯಕ್ತಿಗಳಾಗಿ ಜೀವಿಸಲಿಕ್ಕೆ ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.